ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ನಮ್ಮ ಸಾಮಾನ್ಯ ಜನರು ಏನಾದರೂ ಒಂದು ತಪ್ಪು ಮಾಡಿದ್ರೆ ಅಥವಾ ತಪ್ಪೇ ಮಾಡಿಲ್ಲ ಅಂದರೂ ತಪ್ಪು ಅಂದ್ಬಿಟ್ಟು ಆತನನ್ನ ಅಪರಾಧಿ ಸ್ಥಾನದಲ್ಲಿ ನಿಂತಿ ಇಡೀ ಮಾಧ್ಯಮದಲ್ಲಿ ಅಲ್ಲೋಲ ಕಲ್ಲೋಲ ರೀತಿಯಲ್ಲಿ ಸೃಷ್ಟಿಸ್ತಾರೆ. ಅದೇ ಒಬ್ಬ ಶಾಸಕ ತಪ್ಪು ಮಾಡಿದ್ರೆ ಅವನ ಬಗ್ಗೆ ಯಾರು ಕೇಳೋರೇ ಇಲ್ವಾ? ಒಬ್ಬ ಜನಪ್ರತಿನಿಧಿ ಅವನೇ ತಪ್ಪು ಮಾಡಿದ್ರೆ ಮತ್ತಿನ್ನ ಜನರಿಗೆ ಏನು ವೇದವಾಕ್ಯ ತಿಳಿಸ್ತಾನೆ ಅಥವಾ ಜನರಿಗೆ ಏನು ಸಂದೇಶ ನೀಡ್ತಾನೆ? ಅಂತಹ ಶಾಸಕರುಗಳ ಕಾನೂನು ಸಂಕಷ್ಟದಲ್ಲಿರುವವರ ಬಗ್ಗೆ ಒಂದಿಷ್ಟು ಪ್ರಮುಖ ಶಾಸಕರುಗಳ ಬಗ್ಗೆ ನಿಮ್ಮ ಮುಂದೆ ಯಾವ್ಯಾವರಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಾನೂನು ರೀತಿಯಲ್ಲಿ ಅದ್ರ ಸಂಬಂಧಪಟ್ಟ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರೇ, ನಮ್ಮ ರಾಜ್ಯ ಹೆಂಗೆ ಅಂದ್ರೆ ಸಾಮಾನ್ಯರಿಗೊಂದು ನ್ಯಾಯ, ಅಸಾಮಾನ್ಯರಿಗೊಂದು ನ್ಯಾಯ ಅಂತ ಒಂದು ಸ್ಥಿತಿ ಕೇಳ್ತಾ ಹೋಗ್ತೀವಿ. ಯಾಕಂದ್ರೆ ಒಬ್ಬ ಶಾಸಕ ಆಗಿರೋ ಅನ್ನೋದು ಜನರಿಗೆ ಒಂದು ಮಾರ್ಗದರ್ಶನ ನೀಡಬೇಕು, ಜನರು ಉದ್ಧಾರಕ್ಕೋಸ್ಕರ ಇರುವಂಥದ್ದು. ಬಟ್ ಆ ಶಾಸಕರುಗಳೇ ಕೆಟ್ಟ ರೀತಿಯಲ್ಲಿ ಕಾನೂನು ಅಪರಾಧಿಗಳಾಗಿ ಜನರಿಗೆ ಇನ್ನೇನು ಸಂದೇಶ ನೀಡ್ತಾನೆ? ಅಲ್ಲಿರುವಂತಹ ಜನಪ್ರತಿನಿಧಿಗಳು ಅಲ್ಲೇ ಕ್ಷೇತ್ರದ ಜನಗಳು ಯಾವ ರೀತಿ ಸಂದೇಶ ನೀಡಕ್ ಸಾಧ್ಯ? ಆತನೇ ಕಳ್ಳ ಆದ್ರೆ ಒಂದು ಉದಾಹರಣೆ ನೆನಪಾಗುತ್ತೆ. ಬೇಲಿನೇ ಹೊಲ ಮೇಯ್ತು ಅಂದ್ರೆ ಇನ್ನ ಹೊಲನ ಯಾರು ನೋಡ್ಕೊಳ್ಳೋರು? ಅಂದ್ರೆ ರಾಜಕಾರಣಿಗಳು ಬೇಲಿ ಆಯ್ತಾ ಸಂರಕ್ಷಣೆ ಮಾಡ್ತದೆ ಆ ಹೊಲಕ್ಕೆ ಅಂತ, ಆದ್ರೆ ಆ ಬೇಲಿನೇ ಹೊಲ ಮೇಯ್ದ್ಬಿಟ್ರೆ ಹೆಂಗೆ? ಮೊದಲ ಏನು ರಾಜ್ಯದ ಪ್ರಮುಖ ಶಾಸಕರಲ್ಲಿ ಕಾನೂನು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಮೊದಲ ಶಾಸಕ ಯಾರು ಅಂದ್ರೆ KY ನಂಜೇಗೌಡ, ಕಾಂಗ್ರೆಸ್ನ ಶಾಸಕ. ಇವರು ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ 2023ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಗೆದ್ದಿರುತ್ತಾರೆ. ಆ ಆಯ್ಕೆಯನ್ನು ಹೈಕೋರ್ಟ್ ಏನ್ ಮಾಡುತ್ತೆ, 2025ರ ಸೆಪ್ಟೆಂಬರ್ನಲ್ಲಿ ರದ್ದುಪಡಿಸುತ್ತದೆ. ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಕಾನೂನುಬದ್ಧವಾಗಿ ನಡೆದಿಲ್ಲ, ಜೊತೆಗೆ ಅಕ್ರಮವಾಗಿ ಎಸಗಲಾಗಿದೆ ಅಂತ ಹೇಳಿ ಆರೋಪಿಸಿ ಅಪರಿಚಿತ ಅಭ್ಯರ್ಥಿ ಯಾರಿರ್ತಾನೆ KS ಮಂಜುನಾಥ್ ಗೌಡ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿರುವಂತದ್ದು. ಎರಡನೇನಾಗಿ CK ರಾಮಮೂರ್ತಿ, ಬಿಜೆಪಿಯ ಶಾಸಕ, ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 2023ರಲ್ಲಿ ಚುನಾವಣೆಯ 827 ಅಂಚೆ ಮತಗಳನ್ನು ಅಂದ್ರೆ ಪೋಸ್ಟಲ್ ಬ್ಯಾಲೆಟ್ ಮರು ಮತ ಎಣಿಕೆ ಮಾಡುವಂತೆ ಕೋರಿ ಕಾಂಗ್ರೆಸ್ನ ಅಪರಿಚಿತ ಅಭ್ಯರ್ಥಿಯಾದಂತಹ ಸೌಮ್ಯ ರೆಡ್ಡಿ ಏನಿರ್ತಾರೆ ಅವರು ಚುನಾವಣಾ ತಕರಾರುಗೆ ಅರ್ಜಿ ಸಲ್ಲಿಸಿರ್ತಾರೆ. ಆ ವಿಚಾರಣೆಗೆ ಆರಂಭವಾಗಿದೆ, ಅದು ನಡೀತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಶಾಸಕ ಯಾರು, ಸತೀಶ್ ಸ್ಟೈಲ್, ಕಾಂಗ್ರೆಸ್ನ ಶಾಸಕ ಆಗಿರುವಂತದ್ದು. ಕಾರವಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಸಾವಿರಾರು ಮೆಟ್ರಿಕ್ ಟನ್ ಕಬ್ಬಿಣದ ಅದಿರನ್ನು ಕಳ್ಳತನ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಿ ವಿದೇಶಗಳಿಗೆ ಅಕ್ರಮವಾಗಿ ಸಾಗಣೆ ಮಾಡಿರುವಂತ ಮೂಲಕ ರಾಜ್ಯದ ಖಜಾನೆಗೆ ಏನಿಲ್ಲ ಅಂದ್ರೆ 200 ಕೋಟಿ ಹೆಚ್ಚಿನ ಮೊತ್ತದ ನಷ್ಟ ಉಂಟು ಮಾಡಿದ್ದಾರೆ ಎಂದು 6 ಕ್ರಿಮಿನಲ್ ಪ್ರಕರಣಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 7 ವರ್ಷ ಕಠಿಣ ಶಿಕ್ಷೆ, ಜೈಲು ಶಿಕ್ಷೆ ನೀಡಿ ಇದೇ ಪ್ರಕರಣದಲ್ಲಿನ ಎಲ್ಲಾ 7 ಅಪರಾಧಿಗಳಿಗೂ ಸೇರಿ ಒಟ್ಟು 44 ಕೋಟಿಗೂ ಹೆಚ್ಚು ದಂಡ ವಿಧಿಸಲಾಗಿತ್ತು. ವೈದ್ಯಕೀಯ ಜಾಮೀನಿನ ಮೇಲಿನ ಈಗ ಆಚೆ ಇದ್ದಾರೆ. ನೆಕ್ಸ್ಟ್ ಮತ್ತೊಬ್ಬ ಶಾಸಕ KC ವೀರೇಂದ್ರ, ಕಾಂಗ್ರೆಸ್ ಶಾಸಕ ಆಗಿರುವಂತಹ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಣ ಅಕ್ರಮ ವರ್ಗಾವಣೆ ಸಂಬಂಧಪಟ್ಟಂತೆ ಏನು ಅದರ ಕಾಯ್ದೆ ಅಡಿಯ ಜಾರಿ ನಿರ್ದೇಶನದಲ್ಲಿ ದಾಖಲಾಗಿದೆ ಪ್ರಕರಣ. ಅದಕ್ಕೆ ಈಗ ಅವರು ಸಹ ಈಗ ಆರೋಪಿಯಾಗಿರುವಂಥದ್ದು. ಸದ್ಯ ಜಾಮೀನಿನ ಆಧಾರದ ಮೇಲೆ ಹೊರಗಡೆ ಇದ್ದಾರೆ. ನೆಕ್ಸ್ಟ್ ಮತ್ತೊಬ್ಬ ಶಾಸಕ ವಿನಯ್ ಕುಲಕರ್ಣಿ, ಕಾಂಗ್ರೆಸ್ನ ಶಾಸಕ ಆಗಿರುವಂತವ್ರು, ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಏನು ಯೋಗೇಶ್ ಗೌಡರ್ ಕೊಲೆ ಪ್ರಕರಣಕ್ಕೆ ಆರೋಪಿ ಸಂಬಂಧಪಟ್ಟಿರುವಂತದ್ದು ಅವರು ಆರೋಪಿಯಾಗಿರ್ತಾರೆ. ಸದ್ಯ ಈಗ ನ್ಯಾಯಾಲಯದ ಬಂಧನದಲ್ಲಿರುವಂತದ್ದು. ನೆಕ್ಸ್ಟ್ ಮತ್ತೊಬ್ಬ ಶಾಸಕ ಯಾರು, G ಜನಾರ್ದನ ರೆಡ್ಡಿ, ಪ್ರಮುಖವಾಗಿ ಇಡೀ ಬಳ್ಳಾರಿಯ ಒಂದು ರೀತಿಯ ಪ್ರಮುಖ ಶಾಸಕ ಅಂತಾನೆ ಹೇಳ್ಬೋದು. ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಗಣಿಗಾರಿಕೆಯ ಹಲವು ಪ್ರಕರಣಗಳಲ್ಲಿ ಆಪಾದಿತವಾಗಿರುವಂತದ್ದು. ಸದ್ಯ ಇವರು ಸಹ ಈಗ ಜಾಮೀನಿನ ಆಧಾರದ ಮೇಲೆ ಹೊರಗಡೆ ಇರುವಂತದ್ದು. ನೆಕ್ಸ್ಟ್ ಭೈರತಿ ಬಸವರಾಜ್, ನಿನ್ನೆ ಮನೆಯಲ್ಲ ಹರಿದಾಡ್ತಿತ್ತು, ಬಿಜೆಪಿಯ ಪ್ರಮುಖ ಶಾಸಕ ಆಗಿರುವಂತದ್ದು. KR ಪುರ ವಿಧಾನಸಭಾ ಕ್ಷೇತ್ರ ಅಂತೆ. ಏನು ರೌಡಿ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ನೇ ಆರೋಪಿಯಾಗಿರ್ತಾರೆ ಭೈರತಿ ಬಸವರಾಜ್ ಅವರು. ಇವರನ್ನು CID ಪೊಲೀಸರು ತಮ್ಮ ಕಸ್ಟಡಿ ಪಡೆದುಕೊಂಡು ವಿಚಾರಣೆ ನಡೆಸಿರುವಂತದ್ದು. ಮುಂದಕ್ಕೆ ಅದರ ತನಿಖೆ ಬರಬೇಕಾಗಿದೆ. ನೆಕ್ಸ್ಟ್ ಮತ್ತೊಬ್ಬ ಶಾಸಕ SN ಸುಬ್ಬಾರೆಡ್ಡಿ, ಕಾಂಗ್ರೆಸ್ನ ಪ್ರಮುಖ ಶಾಸಕ, ಚಿಕ್ಕಬಳ್ಳಾಪುರದಲ್ಲಿರುವಂತಹ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ NN ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಈಗಾಗಲೇ ಹೈಕೋರ್ಟ್ ಏನ್ ಮಾಡಿದೆ, ಅವರ ಶಾಸಕ ಸ್ಥಾನವನ್ನು ಅಸಿಂಧು ಎಂದು ಹೇಳಲಾಗಿದೆ. ಸುಬ್ಬಾರೆಡ್ಡಿ ಆಯ್ಕೆಯನ್ನು ಅಸಿಂಧು ಹೇಳಲಾಗಿದೆ. ಮತ್ತು ಏನು ಅಪರಿಚಿತ ವ್ಯಕ್ತಿ ಏನಿರ್ತಾನೆ ಆತ ಅರ್ಜಿ ಸಲ್ಲಿಸಿರ್ತಾನೆ ಮುನ್ರಾಜು ಚುನಾವಣಾ ಆಯೋಗಕ್ಕೆ ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಗೋಲ್ಮಾಲ್ ನಡೆದಿದೆ ಮತ ಎಣಿಕೆ ಅಥವಾ ಚುನಾವಣೆಯಲ್ಲಿ ಅಂತ ಅರ್ಜಿ ಸಲ್ಲಿಸಿರ್ತಾನೆ.
ನಂತರ ಏನು ಇದರ ಭಾಗಾಂಶ ಪುರಸ್ಕರಿಸುವ ನ್ಯಾಯಮೂರ್ತಿ ಅದರಿಗೆ ಆ ಆದೇಶ ಏನ್ ಮಾಡುತ್ತೆ, ಇಲ್ಲ ಅದು ರದ್ದು ಅಂತ ಹೇಳಿರುತ್ತೆ. ಅದ್ರ ಮುಂದಿನ ಚುನಾವಣೆ ನಡಿಬೇಕು. ಒಟ್ಟಿನಲ್ಲಿ ನ್ಯಾಯಪೀಠ ಆದೇಶ ನೀಡಿದೆ. ನೋಡಿದ್ರಲ್ಲ, ಇದು ಪ್ರಮುಖ ರಾಜಕಾರಣಿಗಳ ಅಥವಾ ಶಾಸಕರ ಕಾನೂನು ಸಂಕಷ್ಟದಲ್ಲಿ ಇರುವಂಥವ್ರು. ನಾನು ಹೇಳಿರೋದು ಬರೀ ಪ್ರಮುಖವಾಗಿ ಒಂದು 8 ಜನದ ಹೇಳಿದ್ದೀನಿ. ಅಂದ್ರೆ ಇವರು ಶಾಸಕರುಗಳು, ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾಗಿರ್ತಾರೆ. ಆದ್ರೆ ಇವ್ರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ, ಇವರೇ ತಪ್ಪು ಮಾಡಿದ್ರೆ ಜನರಿಗೆ ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ. ಒಬ್ಬ ಸಾಮಾನ್ಯ ಯಾರಾದ್ರೂ ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಸಣ್ಣದಾಗಿ ತಪ್ಪೇನ ಮಾಡ್ದ ಅನ್ಕೊಳ್ಳಿ, ಅವಂದು ಇಡೀ ಬಟಾಬಯಲ್ ಮಾಡ್ತಾರೆ, ಇಡೀ ರಾಜ್ಯಕ್ಕೆ ಗೊತ್ತಾಗೋ ರೀತಿಯಲ್ಲಿ ಮಾಡ್ತಾರೆ. ಅಥವಾ ಅವನಿಗೆ ಏನೋ 20 ರೂಪಾಯಿ ಏನೋ ಕಳತನ ಮಾಡ್ದ ಅಂತ ಅವನು ಚಿಕ್ಕ ವಯಸ್ಸಲ್ಲಿ ತಗೊಂಡೋಗಿ ಹಾಕಿದ್ದಿ ಜೈಲಿಗೆ, ವಯಸ್ಸಾದ್ಮೇಲೆ ಈಚೆ ಬಂತಾನೆ. ಮತ್ತೆ ಅವನು ವ್ಯವಸ್ಥೆ ಏನೋ ಒಂದು ಮನೆ ನಾವು ನೋಡ್ದು ಸುದ್ದಿಲೆಲ್ಲ ಅವನು. ಬಟ್ ಇವ್ರದೆಲ್ಲ ಶಾಸಕರುಗಳು ಈ ರೀತಿಯ ಅಪರಾಧಗಳು ಎಸ್ತಿದ್ರು. ಆದ್ರೆ ಇವ್ರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀಡ್ತಾರೆ ಅಂತ ಜನರು ಒಂದು ರೀತಿಯೆಲ್ಲ ಪ್ರಶ್ನೆ ಆಗ್ತಿರುವಂಥದ್ದು. ಒಟ್ಟಿನಲ್ಲಿ ಈ ರೀತಿಯ ರಾಜಕೀಯ ವ್ಯವಸ್ಥೆಯಲ್ಲಿ, ಈ ರೀತಿಯ ಕಾನೂನು ಸುವ್ಯವಸ್ಥೆಯಲ್ಲಿ ಈ ರೀತಿ ಶಾಸಕರುಗಳಿರುವಂಥದ್ದು ನೋಡಿದ್ರೆ ಒಂದು ರೀತಿಯ ಬೇಜಾರದ ಸಂಗತಿ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.